ಮದುವೆಯಾಗಿ ಎಷ್ಟೋ ವರ್ಷ ಕಳೆದರೂ ಇನ್ನೂ ಸಂತಾನ ಭಾಗ್ಯವೇ ಆಗುತ್ತಿಲ್ಲ. ಪದೇ ಪದೇ ಅಬಾರ್ಷನ್ಸ್ಗಳು ಆಗ್ತಾ ಇದೆ. ಏನು ಮಾಡಿದ್ರೂ ನಿಲ್ತಾ ಇಲ್ಲ. ಏನು ಮಾಡಬೇಕು ಅಂತ ಎಷ್ಟೋ ಜನ ಸಮಸ್ಯೆಗೆ ಪರಿಹಾರ ಕೇಳಿಕೊಂಡು ಫೋನ್ ಮಾಡಿದವ್ರಿಗೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಹೇಳಿದ್ದೇವೆ. ಇವತ್ತಿಗೂ ಕೂಡ ಒಳ್ಳೆಯ ಆರೋಗ್ಯವಂತ ಮಕ್ಕಳನ್ನು ಎತ್ಕೊಂಡು ಆಟಾಡಿಸ್ತಾ ಇದ್ದಾರೆ. ತುಂಬ ಚೆನ್ನಾಗಿದ್ದಾರೆ. ಪರಿಹಾರ ಅನ್ನುವುದು ಪ್ರತಿಯೊಬ್ಬರಿಗೂ ಬೇಕಾಗತ್ತೆ. ಸಮಸ್ಯೆಯಲ್ಲಿ ಬಳಲಿದ್ದವರಿಗೆ ಕಷ್ಟಗಳು ತುಂಬ ಚೆನ್ನಾಗಿಯೇ ಅರ್ಥವಾಗುತ್ತದೆ. ಇನ್ನು ವಿಚಾರದಲ್ಲಿ ತಿಳಿಸಿರುವ ಹಾಗೆ ಸಂತಾನ ಸಮಸ್ಯೆಯಿಂದ ಬಳಲುತ್ತಿರುವವರು ಈ ಒಂದು ಪುಟ್ಟ ಪರಿಹಾರ ಮಾಡಿ ಬೇಗ ಸಂತಾನ ಭಾಗ್ಯಗಳು ಆಗುತ್ತದೆ. ಆರೋಗ್ಯವಂತ ಕುಟುಂಬದ ಜೀವನವು ನಿಮ್ಮದಾಗುತ್ತದೆ. ಅದು ಪರಿಹಾರ ಏನು ಮಾಡಬೇಕು ಅಂತ ತಿಳಿಸ್ತೀನಿ. ನಿಮಗೇನಾದರೂ ಇಂತಹ ತೊಂದರೆಗಳಿದ್ದಾಗ ಪರಿಹಾರಕ್ಕಾಗಿ ಶಿವಾನಂದ ಗುರುಗಳು ಅವರಿಗೊಂದು ಫೋನ್ ಮಾಡಿದ್ರೆ ಸಂಪೂರ್ಣವಾಗಿ ನಿಮಗೆ ಆಗುವಂತಹ ಸಮಸ್ಯೆಗೆ ಪರಿಹಾರವನ್ನು ತಿಳಿಸ್ಕೊಡ್ತಾರೆ. ಇನ್ನು ನಿಮಗೇನಾದರೂ ಸಂತಾನದಲ್ಲಿ ಸಮಸ್ಯೆ ಆಗ್ತಾ ಇದ್ದರೆ, ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಸಂತಾನ ಆಗದೆ ಅಬಾರ್ಷನ್ಸ್ಗಳಾಗ್ತಾ ಇದ್ದರೆ ಈ ಒಂದು ಪರಿಹಾರ ಮಾಡ್ಕೊಳ್ಳಿ. ನಾಗರಕಟ್ಟೆಗೆ ಪ್ರತಿದಿನ ಬೆಳಿಗ್ಗೆ ಎದ್ದು ಹಾಲಿನ ಅಭಿಷೇಕವನ್ನು ಮಾಡಬೇಕಾಗುತ್ತದೆ. 1 ಲೀಟ್ರು ಹಾಲು ಪ್ರತಿದಿನ 21 ದಿನಗಳ ಕಾಲ ನೀವು ಮಾಡ್ಕೊಂಡ್ಬನ್ನಿ. 21 ದಿನ ಹಾಲಿನ ಅಭಿಷೇಕ ಮಾಡಿ ಮತ್ತೆ ನೀರಿನಲ್ಲಿ ಅದನ್ನು ತೊಳೆದು ಬರಬೇಕು. ಈ ರೀತಿ ಮಾಡ್ತಾ ಬಂದು ಮನೆಯಲ್ಲಿರ್ತಕ್ಕಂತಹ ಯಾವುದೇ ದೋಷಗಳು ಇದ್ದರೂ ಅದು ಪರಿಹಾರ ಆಗಿ ಸಂತಾನ ಅಭಿವೃದ್ಧಿ ಅನ್ನುವುದು ಆಗುತ್ತದೆ. ನಿಮ್ಮ ಜಾತಕದಲ್ಲಿ ತೊಂದರೆಗಳಿರಲಿ, ಪಿತೃ ದೋಷಗಳು ಇದ್ದರೂ ಕೂಡ ಇಂತಹ ಸಮಸ್ಯೆಗಳಾಗತ್ತೆ. ಯಾವಾಗ ನೀವು ಈ ಪರಿಹಾರ ಮಾಡ್ತೀರೋ ಆವಾಗ ಸಮಸ್ಯೆಗಳಿಂದ ಹೊರಗೆ ಬರ್ತೀರಾ. ಆರೋಗ್ಯವಂತ ಸಂತಾನ ನಿಮಗಾಗುತ್ತದೆ. ತುಂಬ ಚೆನ್ನಾಗಾಗುತ್ತೆ. ಮತ್ತು ಸಂತಾನ ಸಮಸ್ಯೆ ಇದ್ದರೆ, ಜಾತಕದ ದೋಷಗಳು ಇತ್ತು ಅನ್ನೋದಾದರೆ, ಯಾವುದೇ ಒಂದು ಸಮಸ್ಯೆಗೆ ಬಲವಾದ ಪರಿಹಾರ ಬೇಕು ಅನ್ನುವುದಾದರೂ ಕೂಡ ಪಂಡಿತ್ ಶಿವಾನಂದ ಗುರುಗಳಿಗೆ ಒಂದು ಫೋನ್ ಮಾಡಿ. ಒಳ್ಳೆಯದಾಗುತ್ತೆ.